ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ರಾಯರಿದ್ದಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ, ನನಗೂ ಒಳ್ಳೆಯದಾಗಲಿ ತಂದೆ. ಸ್ನೇಹಿತರೆ ನಮಸ್ಕಾರ. ಬೆಂಗಳೂರಿಂದ ಮಂತ್ರಾಲಯಕ್ಕೆ ಪಾದಯಾತ್ರೆ ಯಶಸ್ವಿಯಾಯಿತು. ತುಂಬಾ ಖುಷಿಯಾಯಿತು. ನಿಮ್ಮ ಸಪೋರ್ಟಿಂದ ಇವತ್ತು ನಾನು ರಾಯರ ಬೃಂದಾವನದ ಹತ್ರ 10 ನಿಮಿಷ ನಿಂತ್ಕೊಂಡಿದ್ದೀನಿ ಅಂದರೆ ನನಗೆ ನಿಜವಾಗ್ಲೂ ತುಂಬ ಖುಷಿ ಆಗ್ತಾಯಿದೆ. ನೀವು ಪ್ರತಿಯೊಂದು ಕಮೆಂಟು ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ರಾಯರಿದ್ದಾರೆ ಅಂತ ನನಗೆ ಎಷ್ಟು ಕಮೆಂಟ್ ಮಾಡ್ತಾಯಿದ್ರಿ. ಆ ಕಮೆಂಟ್ ಪ್ರತಿಯೊಬ್ಬರದ್ದು ಓದಿದ್ದೀನಿ ಸ್ನೇಹಿತರೆ. ಬಟ್ ರಿಪ್ಲೈ ಮಾಡೋಕ್ಕೆ ಒಂದಿಷ್ಟು ಜನಕ್ಕೆ ಆಗಿಲ್ಲ. ಅದಕ್ಕೋಸ್ಕರ ದಯವಿಟ್ಟು ಕ್ಷಮೆ ಇರಲಿ. ನಿಮ್ಮ ಪ್ರತಿಯೊಂದು ಮೆಸೇಜ್ ನಾನು ಓದಿದ್ದೀನಿ. ನೀವೇನೇನು ಕೇಳಿ ನನಗೆ ಈ ಥರ ಕೇಳ್ತಿ ಎಲ್ಲ ಕೇಳ್ಕೊಂಡಿದ್ದೀನಿ. ರಾಯರ ಹತ್ರ ಎಲ್ಲ ಒಪ್ಪಿಸಿದ್ದೀನಿ. ಖಂಡಿತ ಸ್ವಲ್ಪ ಕಾದು ನೋಡಿ, ಎಲ್ರಿಗೂ ಒಳ್ಳೆಯದಾಗತ್ತೆ. ರಾಯರಿದ್ದಾರೆ. ಬೆಂಗಳೂರಿಂದ ಮಂತ್ರಾಲಯಕ್ಕೆ ಹೋಗ್ಬೇಕಾದ್ರೆ ಪಾಪ ನಮ್ಮ ಕರ್ನಾಟಕದ ಗಾಡಿಯವರು ಎಲ್ಲರೂ ಅಯ್ಯೋ ಸ್ವಾಮಿ ನಾನು ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀವಿ, ಆ ರಾಘವೇಂದ್ರ ಸ್ವಾಮಿನೇ ನನಗೆ ಮುಂದ್ಗಡೆ ಬಂದಂಗೆ ಆಯಿತು ಅಂತ ಅಂದ್ಕೊಂಡು ಎಷ್ಟೋ ಜನ ಹೇಳಿ ನಿಲ್ಲಿಸ್ಬಿಟ್ಟು ಅವ್ರ ಕಾರಲ್ಲಿ ನೀರು ಕುಡ್ದಿದ್ದು ಇರ್ತಾಯಿತ್ತು ಬಾಟಲು. ಅಯ್ಯೋ ಇದು ಬೇಡ ಅಂದ್ಕೊಂಡು 2 ಕಿಲೋಮೀಟ್ರ್ 3 ಕಿಲೋಮೀಟ್ರ್ ಹೋಗಿ ನೀರು ಬಾಟಲ್ ತೊಗೊಂಬಂದು ನನಗೆ ತಂದು ಕೊಟ್ಟು ತುಂಬ ಇದನ್ನು ಮಾಡಿದ್ದೀರಾ, ಸಪೋರ್ಟ್ ಮಾಡಿದ್ದೀರಾ. ಮತ್ತು ಹೋಟ್ಲಲ್ಲಿ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಊಟಕ್ಕೆ ಹೋದ್ರೂ ರಾಘವೇಂದ್ರ ಸ್ವಾಮಿ ಫೋಟೋ ಇಟ್ಕೊಂಡಿರ್ತಿದ್ರು ಕ್ಯಾಶ್ ಕೌಂಟ್ರ್ ಹತ್ರ. ಅಯ್ಯೋ ಸ್ವಾಮಿ ನನಗೆ ರಾಘವೇಂದ್ರ ಸ್ವಾಮಿನೇ ಬಂದಂಗಾಯಿತು ನಮ್ಮ ಹೋಟ್ಲಿಗೆ ಅಂತ ಹೇಳ್ಕೊಂಡು ಸ್ವೀಕರಿಸ್ಕೊಂಡು ಹೊಟ್ಟೆ ತುಂಬ ಊಟ ಕೊಟ್ಟಿದ್ದೀರಾ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ನಿಮಗೆ, ನಿಮ್ಮ ಕುಟುಂಬದವ್ರಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ. ಆಮೇಲೆ ಸ್ನೇಹಿತರೆ, ನಾನು ಹೋಗ್ಬೇಕಾದ್ರೆ ಒಂದು ಕಾಲಲ್ಲಿ ಗುಳ್ಳೆಗಳು ಜಾಸ್ತಿ ಆಗಿತ್ತು. ಅದನ್ನು ಅಪ್ಲೋಡ್ ಮಾಡಿದೆ ನಾನು ವಿಡಿಯೋ ಮಾಡಿ. ಅದು ರಾಯರಿಗೆ ತಲುಪ್ತು ಅನ್ನಿಸ್ತಾ ಇದೆ ನೋಡಿ. ಅವ್ರ ಮಹಿಮೆ ಅಂತದು ಪವಾಡ ಅದು ತಲುಪಿದೆ ಅಂತ. ನೆಕ್ಸ್ಟ್ ಡೇ ಅವ್ರು ಯಾರಂತ ಗೊತ್ತಿಲ್ಲ ಸ್ವಾಮಿ, ಅವ್ರು ಬಂದು ನನ್ನ ಕಾಲು ಒತ್ತಿ ಐಸ್ ಒತ್ತಿ ನಾನು ಬೇಡ ಅಂದರೂ ಸ್ವಾಮಿ ನಿಮ್ಗೆ ನಾನು ಮಾಡಿದರೆ ರಾಘವೇಂದ್ರ ಸ್ವಾಮಿಗೆ ನಾನು ಮಾಡೋಷ್ಟು ಖುಷಿ ಆಗುತ್ತೆ, ದಯವಿಟ್ಟು ನನಗೆ ಇದೊಂದು ಅವಕಾಶ ಕೊಡಿ, ಇದೊಂದು ಸೇವೆ ಮಾಡ್ತೀನಿ ಅಂತ ಹೇಳಿದರು. ಹಂಗಾಗಿ ಅವ್ರಿಗೆ ಕೊಟ್ಟೆ. ಕಾಲಿಗೆ ಐಸ್ ಕ್ಯೂಬ್ ಬಿಟ್ಟು ಒತ್ತಿ ಎಲ್ಲ ಇದು ಮಾಡಿ ಸ್ನಾನ ಮಾಡೋಕ್ಕೆ, ಪೂಜೆ ಮಾಡೋಕ್ಕೆ ಎಲ್ಲ ಅವಕಾಶ ಮಾಡಿಕೊಟ್ರು. ನಿಮಗೆ, ನಿಮ್ಮ ಕುಟುಂಬದವ್ರಿಗೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಹೋಗ್ತಾ ಇರಬೇಕಾದ್ರೆ ಅವತ್ತು ನೈಟು ನನಗೆ ನೋಡಿ ಅವರು ಮೈಮಿ ಎಂಥದಂತ, ನನಗೆ ಊಟ ಅಲ್ಲಿ ಎಲ್ಲಿ ಸಿಗಲಿಲ್ಲ. ಫುಲ್ ನಾನ್ ವೆಜ್ ಇತ್ತು ಅಲ್ಲೆಲ್ಲ. ನನಗೆ ಅಯ್ಯೋ ಸ್ವಾಮಿ ಇವತ್ತು ಊಟ ಇಲ್ಲ ಅಂದ್ಕೊಂಡು ಬಿಡು ಏನು ಮಾಡೋಕ್ಕಾಗಲ್ಲ ಅಂದ್ಕೊಂಡು ಅರ್ಧ ಲೀಟ್ರ್ ನೀರು ಕುಡಿದು ಸುಮ್ಮನೆ ಮಲಗಿದೆ. ಅವತ್ತು ತುಂಬ ಹೊಟ್ಟೆ ಹಸಿತಾಯಿತ್ತು ನನಗೆ. ಯಾಕಂದರೆ 12:30 1 ಗಂಟೆ ಆಗಿತ್ತು ಊಟ ಮಾಡಿದಾಗ. ಮಧ್ಯಾಹ್ನ ಸಾಯಂಕಾಲ ಊಟ ಸಿಗುತ್ತೆ ಅಂದ್ಕೊಂಡೆ, ಅಲ್ಲಿ ಊಟ ಸಿಗಲಿಲ್ಲ ಅವರಲ್ಲಿ. ನೋಡಿ ನಾನು ಅರ್ಧ ಲೀಟ್ರ್ ನೀರು ಕುಡಿದು ಮಲಗಿದೆ ಅಷ್ಟೇ. ರಾಯರಿಗೆ ಗೊತ್ತಾಯಿತು ಏನದು ಹಾಗಾದರೆ ನನ್ನ ಭಕ್ತ ಹೊಟ್ಟೆ ಹಸ್ಕೊಂಡು ಬಂದಿದ್ದಾನೆ, ಮಲ್ಕೊಂಡಿದ್ದಾನೆ ಅವನಿಗೆ ಅಂತ ಹೇಳಿ ಅಲ್ಲಿ ಇರ್ತಕ್ಕಂಥ ಪೂಜಾರಿ ಅವರಿಗೆ ಹೇಳಿ ವೆಜ್ಜು ಅನ್ನ, ಪಲ್ಯ, ಸಾಂಬಾರು, ಚಟ್ನಿ ಎಲ್ಲ ಕೊಟ್ಟು ಕಳಿಸಿದ್ರು. ಹೊಟ್ಟೆ ತುಂಬ ಊಟ ಮಾಡಿದೆ ಸ್ನೇಹಿತರೆ. ಅದಕ್ಕೆ ಹೇಳ್ತಾ ಇರ್ತು ರಾಯರ ಪವಾಡ ಅದು, ಅವ್ರ ಮಹಿಮೆ ಅಂಥದ್ದು. ಒಂದು ಸಲ ನಂಬಿದರೆ ಸಾಕು ರಾಯರನ್ನ, ನಿಮ್ಗೆ ಖಂಡಿತ ನಿಮ್ಗೆ ಯಾವತ್ತು ಲಕ್ಷಾಂತರ ಜನರು, ಕೋಟ್ಯಾಂತರ ಜನರ ಬದುಕನ್ನೇ ಚೇಂಜ್ ಮಾಡಿದ್ದಾರೆ ರಾಯರು. ಅಷ್ಟು ಹೇಳ್ತಾ ಹೋದೆ. ರಾಯರು ಮಂತ್ರಾಲಯ ತಲುಪಿದೆ. ಅಲ್ಲೇ ಗುತ್ತಿಯಿಂದ ಹೋಗ್ಬೇಕಾದ್ರೆ ಈ ಕಡೆಯಿಂದ ಹೋಗ್ಬಿಟ್ಟೆ, ವೈಟ್ ಪಟ್ಟಿ ಮೇಲೆ ನಡ್ಕೊಂಡು ಹೋದೆ ಸ್ನೇಹಿತರೆ. ಅಲ್ಲೇ ಗುತ್ತಿಯಿಂದ ಅಲ್ಲಿಗೂ ಮಂತ್ರಾಲಯಕ್ಕೆ ಹೋಗ್ಬೇಕಲ್ಲ, ಅಲ್ಲೇ 100 ಕಿಲೋಮೀಟ್ರ್ ಇದೆ. ಅಲ್ಲಿ ಎಷ್ಟೊತ್ತಿದ್ರು ಇದ್ರ ರೋಡ್ ಮೇಲೆ ನಡಿಬೇಕು, ತಾರ್ ರೋಡ್ ಮೇಲೇ ನಡಿಬೇಕು. ಡಾಂಬರ್ ರೋಡ್ ಅಷ್ಟು ಬಿಸಿ, ಅಷ್ಟು ಸುಡ್ತಾ ಇದೆ. ಬಟ್ ನನಗೇನೂ ಅನಿಸ್ಲಿಲ್ಲ. ಬಟ್ ಸ್ವಲ್ಪ ಡಿಲೇ ಆಯಿತು. 100 ಕಿಲೋಮೀಟ್ರ್ ಹೋಗೋಕ್ಕೆ 5 ದಿವಸ ಟೈಮ್ ತೊಗೊಂಡಿದ್ದೀನಿ. ಯಾಕಂದರೆ ಅಲ್ಲಿ ಕಡಿಗಳು ಜಾಸ್ತಿ ಇತ್ತು, ಕಾಲಿಗೆಲ್ಲ ಸುಸ್ತಾಯಿತ್ತು. ಹಂಗಾಗಿ ಸ್ವಲ್ಪ ಡಿಲೇ ಆಯಿತು. ಮಂತ್ರಾಲಯ ತಲುಪಿದೆ. ನಾನು ಆರ್ಚಿಂದ ಅಲ್ಲಿ ಸ್ಟೆಪ್ವರೆಗೂ ನಾನು ಉರುಳು ಸೇವೆ ಮಾಡ್ತೀನಿ ಅಂತ ಕೇಳ್ಕೊಂಡಿದ್ದೆ, ಎಲ್ಲರ ಹತ್ರ ಹೇಳಿದ್ದೆ ನಾನು. ಬಟ್ ಅಲ್ಲಿರ್ತಕ್ಕಂಥ ಗುರುಗಳು ಹೇಳಿದರು, ಇಲ್ಲಿ ನಾಯಿ ಮತ್ತು ಹಸುಗಳೆಲ್ಲ ಗಲೀಜು ಮಾಡಿರುತ್ತೆ, ಇಲ್ಲಿ ಬೇಡ ಮಾಡೋಕ್ಕೆ ಹೋಗ್ಬೇಡಿ, ಒಳಗಡೆ ಮಾಡಿ ಅಂತ ಹೇಳಿದರು. ಹಂಗಾಗಿ ಒಳಗಡೆ ಮಾಡಿದೆ. ನಿಜ ಹೇಳ್ತಾ ಇದ್ದೀನಿ ಸ್ನೇಹಿತರೆ, ಆತ್ಮಸಾಕ್ಷಿಯಾಗಿ ಹೇಳ್ತಾ ಇದ್ದೀನಿ. ಇದು ನನ್ನ ತಾಯಿ ಮೇಲೆ ಪ್ರಮಾಣ. ರಾಯರಿದ್ದಾರೆ. ಜಸ್ಟ್ ಮಲಗಿ ಅಪ್ಪ ಈ ಸಲ ಮಳೆ ಬೆಳೆ ಎರಡೂ ಕೊಡು, ಮಳೆ ಕೊಟ್ಟು ಬೆಳೆ ಹಾನಿ ಆಗಬೇಡ ಅಂತಂದು ತಂದೆ ಹತ್ರ ಕೇಳಿಕೊಂಡು ಜಸ್ಟ್ ಹಿಂಗೆ ಮಲಗಿದಷ್ಟೇ ನನಗೆ ಗೊತ್ತು. ಇನ್ನು ಮಿಕ್ಕಿದ್ದು ನನ್ನ ಯಾರೋ ತಳ್ತಾ ಇದ್ದಾರೆ. ಆಯಿತು. ಎಷ್ಟು ಬೇಗ ಮುಗೀತು ನನಗೆ ಆಶ್ಚರ್ಯ ಆಯಿತು. ಅಷ್ಟು ನಡ್ಕೊಂಡು ಬಂದ್ರೂ ಪಾಪ ಅಲ್ಲಿರ್ತಕ್ಕಂಥವ್ರು ಎಲ್ಲರೂ ನನಗೆ ಸಪೋರ್ಟ್ ಮಾಡಿದ್ದೀರಾ. ಮಂತ್ರಾಲಯದಲ್ಲಿ ತುಂಬ ಖುಷಿಯಾಯಿತು. ಆಯಿತು, ದರ್ಶನ ಉರುಳು ಸೇವೆನೇ ಆಯಿತು, ಎಲ್ಲ ಮುಗೀತು. ಇನ್ನೇನು ಒಳಗಡೆ ಹೋಗಬೇಕಾಗಿತ್ತು. ಒಳಗಡೆ ಹೋದೆ. 10 ನಿಮಿಷ ಕಣ್ಣು ತುಂಬ ರಾಗಪ್ಪನ ನೋಡಿದೆ. ಎಲ್ಲ ಹೆಸರು ಕೂಗಿದೆ ರಾಯರಿಗೆ. ತುಂಬಾ ಖುಷಿಯಾಯಿತು. ಭಕ್ತರು ನಂಬಿ
ಅವರು ನಂಬಿದ್ದಾರೆ. ಅವ್ರನ್ನ ಯಾವುದೇ ಕಾರಣಕ್ಕೂ ಕೈ ಬಿಡಬೇಡ ತಂದೆ ಅಂತ ಕೇಳಿಕೊಂಡು ಅವ್ರ ಮನಸ್ಸಲ್ಲಿ ಏನು ಅಂದ್ಕೊಂಡು ನನಗೆ ಕಾಣಿಕೆ ಕೊಟ್ಟಿದ್ದಾರೆ ಆ ಕಾಣಿಕೆಯನ್ನು ತಲುಪಿಸಿದ್ದೀನಿ. ನನ್ನ ತಲೆ ಮೇಲೆ ಭಾರ ಇಳಿತು ಅಂದ್ಕೊಂಡು ಕಾಣಿಕೆಯನ್ನು ತಲುಪಿಸಿದ್ದೀನಿ. ನೀವು ಪ್ರತಿಯೊಂದು ಕಾಣಿಕೆನೂ ಅದನ್ನ ರಾಯರಿಗೆ ಮುಟ್ಟಿಸಿದ್ದೀನಿ. ನೀವು ಅವರ ಅನುಗ್ರಹ ಅವರ ಆಶೀರ್ವಾದ ನಿಮ್ಮ ಮೇಲೆ ಖಂಡಿತ ಇರುತ್ತೆ. ನೀವೇನು ಪ್ರತಿಯೊಂದು ಕಮೆಂಟ್ ಮಾಡಿದ್ದೀರಾ ಆ ಕಮೆಂಟ್ ಮುಖಾಂತರ ನಾನು ಕೂತ್ಕೊಂಡು ಒಂದು ಜಾಗದಲ್ಲಿ ಕೂತ್ಕೊಂಡು ಅದನ್ನು ವೀಡಿಯೋ ಮಾಡೋಕ್ಕಾಗಿಲ್ಲ, ಯಾಕಂದರೆ ನನ್ನ ಫೋನ್ ಸ್ವಿಚ್ ಆಫ್ ಆಯಿತು, ಚಾರ್ಜ್ ಇರಲಿಲ್ಲ ಅಲ್ಲಿ. ಎಲ್ಲರೂ ನೀವೇನು ಕಮೆಂಟ್ ಮಾಡಿದ್ದೀರಾ ಪ್ರತಿಯೊಂದು ಕಮೆಂಟಿಗೂ ನಾನು ರಾಯರಿಗೆ ಹೇಳಿದ್ದೀನಿ. ನಿಮ್ಮ ಹೆಸರು ಎಷ್ಟೋ ಜನಗಳ ಹೆಸರು ಕಳಿಸಿದ್ದೀರಾ, ಮತ್ತು ನಿಮ್ಮ ಆಸೆ ಕೆಲಸ ಬೇಕು ಅಂತ ಕಳಿಸಿದ್ದೀರಾ. ಆಮೇಲೆ ಪಾಪ ಮಕ್ಕಳದ್ದು ಎಷ್ಟೋ ಜನ ಶ್ವೇತಾನವರು ಪಾಪ ಅವ್ರಿಗೂ ಮಕ್ಕಳದ್ದು ಕೇಳಿದ್ದೀರಾ, ಅವ್ರ ಹೆಸರನ್ನೇ ಹಿಡಿತೀನಿ ಅಂತ ಹೇಳಿದ್ದೀರಾ, ಅದನ್ನು ಕೇಳಿದ್ದೀನಿ. ಆಶಾ ಅನ್ನೋರು ಪಾಪ ಆಕ್ಸಿಡೆಂಟ್ ಆಗಿತ್ತಂತೆ 3 ತಿಂಗಳು, ಅವ್ರದ್ದು ಅದನ್ನು ಕೇಳಿದ್ದೀನಿ. ಎಲ್ಲದೂ ಕೇಳಿದ್ದೀನಿ ಸ್ನೇಹಿತರೆ. ನೀವೇನು ಕಮೆಂಟ್ ಮಾಡಿದ್ದೀರಾ ಕಮೆಂಟ್ ಮುಖಾಂತರ, ಬಟ್ ವೀಡಿಯೋ ಮಾಡೋಕ್ಕಾಗಿಲ್ಲ. ಆದರೆ ಎಲ್ಲದೂ ರಾಯರಿಗೆ ಒಪ್ಪಿಸಿದ್ದೀನಿ. ಖಂಡಿತ ಸ್ವಲ್ಪ ಕಾದು ನೋಡಿ, ಎಲ್ಲರಿಗೂ ಒಳ್ಳೆಯದಾಗತ್ತೆ. ರಾಯರು ಇದ್ದಾರೆ ಸ್ನೇಹಿತರೆ, ನಿಜವಾಗಿ ಹೇಳ್ತಾ ಇದ್ದೀನಿ. ನನ್ನ ಅನುಭವದ ಪ್ರಕಾರ ರಾತ್ರಿ 12-1 ಗಂಟೆವರೆಗೂ ನಡೆದಿದ್ದೀನಿ. ಅಂದರೆ ಅದು ರೋಡ್ ಒಂಥರ ನನ್ನ ಹತ್ರ ಏನೋ ಒಂಥರ ಬಂದಂಗೆ ಆಗೋದು, ಬಟ್ ನನ್ನ ಹತ್ರ ರಾಯರಿದ್ದರು. ಬಂದಂಗೆ ಆಗೋದು ರಾಯರಿತ್ತು. ಅಂದರೆ ಅಷ್ಟು ಒಂದು ಎನರ್ಜಿ ನನ್ನ ಮೈ ತುಂಬ ಇಲ್ಲ, ರಾಯರೇ ಅಷ್ಟು ನನ್ನನ್ನು ಜೋಪಾನವಾಗಿ ರಾಯರು ಏನು ಒಂದು ಟ್ಯಾಬ್ಲೆಟ್ಟು, ಒಂದು ಮೆಡಿಷನ್ನು, ಒಂದು ಯಾವುದೋ ಒಂದು ಮೂವ್ ಆಗಲಿ ಏನಾಗಲಿ ಏನು ಇಟ್ಕೊಂಡು ಹೋಗಿಲ್ಲ. ಇವಾಗ ಹೆಂಗೆ ಹೋಗಿದ್ದೀನಿ ಹಂಗೆ ಹೋಗಿದ್ದೀನಿ. ದರ್ಶನ ಮುಗಿಸ್ಕೊಂಡೆ, ರಾಯರದು ದರ್ಶನವೂ ಆಯಿತು, ಕ್ಷೇಮವಾಗಿ ನನ್ನ ಕರ್ಕೊಂಡಿದ್ದಾರೆ. ನಿಮ್ಮ ಪ್ರೋತ್ಸಾಹ, ನೀವು ಪ್ರತಿಯೊಂದು ಮೆಸೇಜಿಗೆ ಏನೇನು ಮಾಡಿದ್ದೀರ ಪ್ರತಿಯೊಂದು ಮೆಸೇಜಿಗೂ ಹೇಳ್ತಾ ಇದ್ದೀನಿ ಸ್ನೇಹಿತರೆ, ರಾಯರು ಖಂಡಿತ ನೀವೆಲ್ಲರದು ನಿಮ್ಮ ಮೆಸೇಜನ್ನು ರಾಯರಿಗೆ ತಲುಪಿದೆ. ಅದು ರಾಘವೇಂದ್ರ, ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ, ರಾಗಪ್ಪ ಅಂತ ಪರಿಮಳಾಚಾರ್ಯರು ಎಲ್ಲ ಕಮೆಂಟ್ ಮಾಡಿದ್ದಾರೆ. ಅದು ರಾಯರಿಗೆ ತುಂಬಾ ಖುಷಿ ಆ ಥರ ಅಂದರೆ. ಸ್ನೇಹಿತರೆ ಆಯಿತು, ಎಷ್ಟು ಆಯಿತು. ಒಂದು 4 ವಿಚಾರ ನನಗೆ ಹೋಗ್ಬೇಕಾದ್ರೆ ಇನ್ಸಿಡೆಂಟ್ ನಡೆದಿರುತ್ತೆ ಅದು, ಬಟ್ ಅದನ್ನು ಹೇಳ್ತೀನಿ ಸ್ನೇಹಿತರೆ ನೆಕ್ಸ್ಟ್ ವೀಡಿಯೋದಲ್ಲಿ. ಯಾಕಂದರೆ ಇದನ್ನು ಹೇಳ್ತಾ ವಿಡಿಯೋ ತುಂಬ ಲೆಂತ್ ಆಗಿಬಿಡುತ್ತೆ ಅದು. ಅದಕ್ಕೋಸ್ಕರ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅದನ್ನು ಖಂಡಿತ ನಿಮ್ಮ ಹತ್ರ ಹಂಚ್ಕೊತೀನಿ. ಅದು ನನ್ನ ಅನುಭವದ ಪ್ರಕಾರ ಆಗಿರೋದು. ಅಂದರೆ ಅನುಭವ ಅಂದರೆ ಆ ಥರ ಕೆಟ್ಟದ್ದೇನೂ ಇಲ್ಲ, ಏನೋ ಪಾಪ ಆ ಥರ ಅನ್ಬಾರ್ದಾಗಿತ್ತು, ಬಟ್ ಆ ಥರ ಅಂದಿದ್ದಾರೆ. ಅದನ್ನು ನಿಮ್ಮ ಹತ್ರ ಹೇಳ್ಕೊಳ್ಳೋಣ. ಅದನ್ನು ಇವಾಗ ಬೇಡ, ಯಾಕಂದರೆ ವಿಡಿಯೋ ಹಂಗೆ ತುಂಬ ಲೆಂತ್ ಆಗ್ತಾ ಇದೆ, ಹೇಳೋದು ಬೇಡ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಖಂಡಿತ ಅದನ್ನು ನಿಮ್ಗೆ ಹೇಳ್ತೀನಿ ಸ್ನೇಹಿತರೆ. ಆಮೇಲೆ ಪ್ರತಿದಿನವೂ ದೇವ್ರ ವಿಡಿಯೋ, ನೀವೇನೋ ಕೆಲಸಕ್ಕೆ ಹೋಗ್ತಾ ಇದ್ದೀರಂದರೆ ಅದರ ಮುಂಚೆನೇ ನನ್ನ ದೇವ್ರದ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿರ್ತೀನಿ. ನನ್ನನ್ನು ನೋಡ್ತಾ ಇರಿ ಸ್ನೇಹಿತರೆ. ಪ್ರತಿದಿನವೂ ನಿಮ್ಗೆ ದೇವ್ರ ದರ್ಶನ ಸಿಗುತ್ತೆ. ಕೆಲಸಕ್ಕೆ ಹೋಗೋಕ್ಕಿಂತ ಮುಂಚೆ, ಒಳ್ಳೆಯ ಕಾರ್ಯ ಹೋಗೋಕ್ಕಿಂತ ಮುಂಚೆನೇ ದೇವ್ರದ ಪ್ರತಿದಿನವೂ ಬೆಂಗಳೂರಲ್ಲಿ ಇರ್ತಕ್ಕಂಥ ಎಷ್ಟು ದೇವರಿದೆ ಎಲ್ಲ ದೇವ್ರ ವಿಡಿಯೋನೂ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಇನ್ನು ಮುಂದೆ ಪ್ರತಿದಿನ ಮಾರ್ನಿಂಗ್ 6-7 o'clock ಒಳಗಡೆ ನಿಮ್ಗೆ ದೇವ್ರ ದರ್ಶನ ಆಗಿರಬೇಕು. ಖಂಡಿತ ಇದನ್ನು ಮಾಡ್ತೀನಿ ಸ್ನೇಹಿತರೆ. ಎಲ್ರಿಗೂ ಒಳ್ಳೆಯದಾಗಲಿ. ರಾಯರಿದ್ದಾರೆ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ನಿಮಗೂ ಒಳ್ಳೆಯದಾಗಲಿ, ನನಗೂ ಒಳ್ಳೆಯದಾಗಲಿ. ರಾಯರಿದ್ದಾರೆ. ರಾಯರನ್ನ ನಂಬಿ ನಡೆದರೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ರಾಯರಿದ್ದಾರೆ ಸ್ನೇಹಿತರೆ.